ಇವತ್ತಿನ ಪರಿಸ್ಥಿತಿಯಲ್ಲಿ ಕುವೆಂಪುರವರ ಕವನ ನೆನಪಾಗ್ತದೆ. ಕುವೆಂಪುರವ್ರು ಹೇಳ್ತಾರೆ, ಕರಿಯರದೋ ಬಿಳಿಯರದೋ ಯಾರಾದರೇನು, ಸಾಮ್ರಾಜ್ಯವಂಗೆ ಸುಲಿಗೆ ರೈತರಿಗೆ. ವಿಜಯನಗರವೋ ಮೊಘಲರ ಆಳ್ವಿಕೆಯೋ ಇಂಗ್ಲಿಷರೋ ಯಾರಾದರೇನು, ಎಲ್ಲ ಜಿಗಣಿಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿಯಾದರೆ ನೋವೆ, ನಮ್ಮವರೇ ಹದ ಹಾಕಿ ತಿವಿದರೆ ಹೂವೆ. ಯಾಕೆಂದರೆ ಸಾಕಷ್ಟು ಇದರಲ್ಲಿ ಬೇರೆಯವ್ರು ಮೋಸ ಮಾಡಿದ್ದು ನಮಗೆ ಅನುಭವ ಆಗ್ತದೆ, ನಮ್ಮವರೇ ಹಿಂದೆ ಮಾಡ್ತಿರೋ ಅನುಭವ ನಿಮಗೆ ಗೊತ್ತಾಗ್ತಿರಲ್ಲ. ಅದರಿಂದ ಕತ್ತಿ ಪರದೇಶಿಯಾದರೆ ನೋವೆ, ನಮ್ಮವರೇ ಹದ ಹಾಕಿ ತಿವಿದರೆ ಹೂವೆ ಅಂತ. ಯಾಕೆಂದರೆ ಮೆನಿ ಕಂಪನೀಸ್ ವರ್ ಕಮಿಂಗ್ approaching this field purely as a business with there is no intention, there is no purpose and there is no clarity. ಯಾಕೆಂದರೆ ಇವತ್ತು ಪರ್ಪೋಸೇ ಇಲ್ಲ. ನಾವು ಈ ಪ್ರಾಡಕ್ಟ್ ಏನಕ್ಕೆ ಮಾಡಬೇಕು, ಈ ಪ್ರಾಡಕ್ಟ್ ಏನಕ್ಕೆ ಕೊಡಬೇಕು ಅನ್ನೋ ಪರ್ಪೋಸೇ ಇಲ್ಲ ನಮಗೆ. ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ ಮಾಡ್ತೀವಿ. ಇವತ್ತು ಅಗ್ರಿಕಲ್ಚರಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳಿದ್ದಾವೆ. ಅದಕ್ಕೆ ಈ ಪ್ರಾಡಕ್ಟ್ ಮಾರೋದ್ರಿಂದ ಸೊಲ್ಯೂಷನ್ ಸಿಗುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪ್ರಾಡಕ್ಟ್ ಮಾರಬೇಕು ಅನ್ನೋ ಅಪ್ರೋಚಿಂದ ಸುಮಾರು ಕಂಪ್ನಿಗಳು ಬರ್ತಾ ಇದ್ದಾವೆ. ನಮಗೆ ಕ್ಲಾರಿಟಿನೇ ಇಲ್ಲ. ನಮಗೆ ಇವತ್ತು ನಾವು 100 ಜನಕ್ಕೆ ಸೇಲ್ ಮಾಡಬೇಕು, 100 ಜನಕ್ಕೆ ಈ ಪ್ರಾಡಕ್ಟ್ನ ತಲುಪಿಸ್ಬೇಕು ಅಂತ ಹೊರಟವರಲ್ಲ. 10 ಜನಕ್ಕೆ ಕೊಡಬೇಕಾದ್ರೂ 100% ಜಿನೈನ್ ಆಗಿ ಅದನ್ನು ಉತ್ತಮವಾದ ಪ್ರಾಡಕ್ಟ್